ವೆಲ್ಕಮ್ ಎವೆರಿವನ್ ಟು ದ ಆಸ್ಟ್ರಾಲಜಿ ಪ್ರಿಡಿಕ್ಷನ್. ಇವತ್ತು ಸೆಪ್ಟೆಂಬರ್ ಮಾಸದಲ್ಲಿ ವೃಷಭ ಲಗ್ನ ವೃಷಭ ರಾಶಿಯವರ ಗ್ರಹಗತಿಗಳನ್ನು ತಿಳಿಯೋಣ. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಗುರುವು ಸ್ಥಿತನಾಗಿರುತ್ತಾನೆ. ಗುರುವಿನಿಂದ ಧನಲಾಭ, ವಾಕ್ಸಿದ್ಧಿ, ಕುಟುಂಬ ಸುಖವನ್ನ ಗುರುವು ಕೊಡುತ್ತಾನೆ. ಮೂರನೇ ಮನೆಯ ಶುಕ್ರನ ಫಲಗಳು. ಮೂರರಲ್ಲಿ ಶುಕ್ರನು ಐಶ್ವರ್ಯವನ್ನ ಕೊಡುತ್ತಾನೆ. ನಾಲ್ಕನೇ ಮನೆ ಶುಕ್ರ 15ನೇ ತಾರೀಕು ಸೆಪ್ಟೆಂಬರ್ ಮಾಸದಲ್ಲಿ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಶುಕ್ರನು ಪ್ರವೇಶ ಮಾಡುತ್ತಾನೆ. ಆಗ ಬಂಧು ಮತ್ತು ಪುತ್ರರಿಂದ ಅನುಕೂಲಗಳು ಆಗುವ ಕಾಲ ಆಗುತ್ತದೆ. ನಾಲ್ಕನೇ ಮನೆಯ ರವಿಯ ಫಲಗಳು. ರೋಗ, ಸ್ತ್ರೀಯಿಂದ ಹಾನಿಯಾಗುವುದು, ಯಾವುದು ಬೇಡ ಎನ್ನುವ ತಟಸ್ಥ ನಿಲುವನ್ನು ತಾಳುವುದು, ಇವು ರವಿಯ ಫಲಗಳು. ಬುಧನು 4ನೇ ಮನೆಯಲ್ಲಿ ಧನಲಾಭವನ್ನು ಕೊಡುತ್ತಾನೆ. ಕೇತುವು 4ನೇ ಮನೆಯಲ್ಲಿ ದುಃಖವನ್ನು ಕೊಡುತ್ತಾನೆ. ಅಂದರೆ 4ನೇ ಮನೆಯ ಕಾರಕವು ಮನೆಯ ವಾಹನಗಳ ಕಾರಕವಾಗಿದ್ದು ಅದಕ್ಕೆ ಸಂಬಂಧಪಟ್ಟ ದುಃಖಗಳು ಎದುರಾಗುತ್ತವೆ. 5ನೇ ಮನೆಯ ಬುಧ 15ನೇ ತಾರೀಕು ಬುಧನು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪಾದಾರ್ಪಣೆ ಮಾಡುತ್ತಾನೆ. ಕನ್ಯಾ ರಾಶಿಯ ಬುಧನ ಫಲಗಳು ಪುತ್ರ ಕಲಹವನ್ನ ಕೊಡುತ್ತಾನೆ. ಕುಜನು 5ನೇ ಮನೆಯಲ್ಲಿ ಜ್ವರ, ಚಿಂತೆ, ಪುತ್ರರಿಂದ ದುಃಖ ಉಂಟಾಗುತ್ತದೆ. ಕುಜನು 13ನೇ ತಾರೀಕು 6ನೇ ಮನೆ ತುಲಾ ರಾಶಿಗೆ ಪ್ರವೇಶ ಮಾಡಿದಾಗ ಕಾರ್ಯಸಿದ್ಧಿಯಾಗುತ್ತದೆ. ಜಯ, ಎಲ್ಲ ಕಾರ್ಯಗಳು ಜಯವನ್ನು ಪಡೆದುಕೊಳ್ಳುತ್ತವೆ, ಲಾಭವಾಗುತ್ತದೆ. ಇದು ಕುಜ 5 ಮತ್ತು 6ನೇ ಮನೆಯಲ್ಲಿ